ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಒನ್ ಮೋರ್ ಯೂಟ್ಯೂಬ್ ವ್ಲಾಗ್. ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಕೂಡ ಮಸ್ತ್ ಆಗಿದ್ದೀನಿ. ಸೊ ಇವತ್ತು ವಿಡಿಯೋ ಏನಂದ್ರೆ, ನಾನಿವತ್ತು ಹೊರಟಿರೋದೇ ಧರ್ಮಸ್ಥಳಕ್ಕೆ. ಯಾರ್ಯಾರು ಹೊರಟಿದ್ದೀವಿ ಅಂತ ಒಂದವೇ ಹೋಗ್ತಾ ಹೋಗ್ತಾ ತೋರಿಸ್ತೀನಿ. ಸೊ ಅಲ್ಲಿವರೆಗೂ ನೋಡ್ತಾ ಇರಿ. ಬಸ್ಸಲ್ಲಿ ಯಾಕೆ ಹೋಗಲ್ಲ ಹೇಳಿ? ಏನಂದ್ರೆ ನಮ್ ಬ್ರದರ್ ಇದಾರ, ನಮ್ಮ ಪಿಕಪ್ ಡ್ರಾಪ್ ಮಾಡಾಗಿದೆ. ಏನಂತೀರಾ? ಇದೊಂದ್ ಬೆನಿಫಿಟ್ಸ್. ಬ್ರದರ್ ಇದ್ರೆ ನಮ್ಗೆ ಪಿಕಪ್ ಡ್ರಾಪ್ ಮಾಡಾಗಿದೆ. ಇದನ್ನೇನೋ ಕೇಳಿಸ್ಕೊಂಡ್ರೆ ಇನ್ನೂ ನನ್ನ ಪಕ್ಕ ಇಲ್ಲೇ ಎಸ್ಬಿಟ್ಟು ಕೇಳಿದಾಗ ಇಷ್ಟ ಜೊತೆ ಬಟ್ಟೆ ಬೇಕು ಅಂದಾಗ ಒಂದ್ ಜೊತೆ ಅಂದ್ರೆ ನಾನು ಒಂದ್ ಜೊತೆ ತಗೊಂಡಿದ್ದೀನಿ. ಇವರು ಯಾವ ರೇಂಜಿಗೆ ಬಟ್ಟೆ ಪ್ಯಾಕ್ ಮಾಡಿದ್ದಾರೆ ಅಂದ್ರೆ, ಆ ಸೂಟ್ ಕೇಸ್ ಪೂರ್ತಿ ಪ್ಯಾಕ್ ಮಾಡಿದ್ದಾರೆ ತಾನೆ. ನಂಗೆ ಒಂದ್ ಜೊತೆ ಅಂತ ಹೇಳಿ ಮೋಸ ಮಾಡಿದ್ದೀರಾ. ಎಲ್ಲಿ ಸಿಗ್ತಾರೆ ಇಂತ ಎಕ್ಸ್ಪರ್ಟ್ ಡ್ರೈವರು? ಅವನಿಗೆ ಆರನ್ನೆಲ್ಲ ಗೊತ್ತಿಲ್ಲ, ಬರೀ ಬೂ 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 ಅಂತ ನೋಡು. ನೋಡಿ ಗೇರ್ ಅಂತ ಹಾಕು. ಹೋಗು, ಗೇರ್ ಹಾಕ್ತಾ ನೋಡು. ಬಾರ್ಲಾ ಕಂಡಿದ್ದೀನಿ. ಏನಪ್ಪ ನೀನೇ ಓಡಿಸ್ತೀಯ ಚಿನ್ನ? ಧರ್ಮಸ್ಥಳವರೆಗೂ ನೀನು ಓಡಿಸ್ತೀಯಾ? ಓಡಿಸಲ್ವಾ? ಎಲ್ಲಿವರೆಗೂ ಓಡಿಸ್ತೀಯಾ? ಸಾಂಗ್ ಹಾಕು ಕೇಳೋಣ. ಅವ್ನು ಅಲ್ಲಿ ಕುತ್ಕೊಂಡು ಡ್ರೈವ್ ಮಾಡ್ತಾನೆ, ನಾವು ನಿಂತ್ಕೊಂಡು ಹೋಗ್ತಾ ಇದೀವ ಇಬ್ರು. ಇವು ಎಲ್ಲ ಏನೋ ಇದಕ್ಕೇನೆ ತಲುಪ್ತೀವ ಧರ್ಮಸ್ಥಳಕ್ಕೆ. 1 ಅವರ್ ಅಷ್ಟೇ ಹೋಗುತ್ತೆ. 1 ಅವರ್ ಅಷ್ಟೇನಾ? ನಾವು ಸ್ಟಾರ್ಟ್ ಮಾಡಿ ಎಷ್ಟೊತ್ತಾಯ್ತು? ಬೆಡ್ದಿಂದ ಎಣಿಸಿದ್ರೆ ಸೀದಾ ಧರ್ಮಸ್ಥಳಕ್ಕೆ. ಧರ್ಮಸ್ಥಳ ಮಂಜುನಾಥನ ಪಾದಕ್ಕೆ ಸೇರ್ಕತ್ತೀವಿ. ನೋಡಿ ಎಲ್ಲಾನು ರೆಡಿ ಮಾಡ್ತಾನೆ. ಏನ್ ಮಾಡ್ತಿದ್ಯಾ? ಸಾಂಗ್ ಆಗ್ತಾ ಇದೆಯಾ? ಸಾಂಗ್ ನಾನು ಹೇಳ್ತೀನಿ, ನೀನ್ ಗಾಡಿ ಓಡಿಸು. ಹೇಳು, ಆಡು. ಮ್ಯೂಸಿಕ್ ಬೇಡ, ಬರೀ ಲಿರಿಕ್ಸ್ ಮಾತ್ರ ಹೇಳು. ಅದು ಇನ್ನ ಮೂಡಿಲ್ಲ ಆಡಕ್ಕೆ, ಕಾರಲ್ಲಿ ಹೋಗ್ಬೇಕಾರೆ ಆಡ್ತೀನಿ. ಆಡ್ತೀಯಾ? ನೋಡ್ತೀನಿ. ನೋಡ್ಬೇಡ, ಕೇಳ್ತೀನಿ ಬಿಡು. ಆಯ್ತು. ರಾಸ್ ಏನ್ ಬೋರ್ಡ? ಅವ್ರ ಮಗ ಮಾಡಿರೋದಲ್ಲಿ. ಅಯ್ಯೋ, ಇದನ್ನೇ ಅಂತ ಫುಲ್ ಡ್ರಾಯಿಂಗ್ ಇದ್ ಮಾಡ್ಕೊಂಡ್ಬಿಟ್ಟವ್ರ ಅನ್ಸುತ್ತಲ್ಲ. ಕೀಸ್ಕೊಂತ ನೋಡು ಓಡ್ಸಕ್. ಈಗ ಇಷ್ಟವರೆಗೂ ಕೀಲ್ದೆ ಓಡ್ಸದ್ ನಾ ಗಾಡಿನ. ಟೆಸ್ಟ್ ಮಾಡ್ತಾ ಇದ್ದ, ಅದು ಸ್ಟೇರಿಂಗ್ ಕರೆಕ್ಟ್ ಆಗಿ ಇದೆಯಾ ಅಂತ. ಎಲ್ಲಾಕದು ಅಲ್ಲಾಕದಾಗಿ. ಫೈನಲಿ ನಾವು ಧರ್ಮಸ್ಥಳಕ್ಕೆ ರೀಚ್ ಆದ್ವಿ. ಆಲ್ಮೋಸ್ಟ್ 4 o'clock ಆಗಿತ್ತು ಅನ್ಸುತ್ತೆ ನಾವು ಧರ್ಮಸ್ಥಳಕ್ಕೆ ಬಂದಾಗ. ನನ್ನ ಮಕ್ಕ ನೋಡಿದ್ರೆ ಗೊತ್ತಾಗುತ್ತೆ ನಾನು ಇನ್ನೂ ನಿದ್ದೆಲ್ಲೇ ಇದ್ದೆ ಅಂತ. ಸೊ ಹೋಗಿ ಫ್ರೆಶ್ ಅಪ್ ಆಗಿ ಸ್ವಲ್ಪ ಮೈಂಡ್ ಫ್ರೆಶ್ ಆಗಬೇಕು ಅಂದರೆ ಗೊತ್ತಲ್ಲ, ಕಾಫಿ ಕುಡಿಲೇಬೇಕು. ಸೊ ಕಾಫಿ ಕುಡ್ಕೊಂಡು ಹೊರಟಿದೆ ನಾವೆಲ್ಲ ದರ್ಶನಕ್ಕೆ. ಮಾತ್ರ ಸುಮ್ಮನೆ ಸುತ್ತಲೂ ಕಾಣಿಸ್ತಿದ್ದೆ. ಅವಾಗ ಭೀಮಣ್ಣ ತೆರಗಡೆ ಅಂತ ಒಂದು ಗಂಡ ಹೆಂಡತಿ ಇದ್ರು. ಅವಾಗ 4 ಜನ ಬರ್ತಾರೆ. 4 ಜನ ಬಂದ್ಬಿಟ್ಟು
ನಾವು ಇಲ್ಲಿ ನಿಮಗೆ ಸಾಲ ಸಲ್ಲಿಸಿಗಳು ಇವತ್ತು ನನ್ನ ಮನೆಯಲ್ಲಿ ತಂಗಿ ನಮ್ಗೆ ಜಾಗ ಕೊಡಿ, ಹ್ಮ್. ನಾನು ನಾಳೆ ಬೆಳಿಗ್ಗೆ ಎದ್ದೋಗ್ಬಿಡ್ತೀವಿ ಅಂತ ಹೇಳ್ತಾರೆ. ಹಾ. ಅವ್ರು ಭೀಮಣ್ಣ ತೆರಗಡೆ ಮತ್ತೆ ರಂಟಿ ಮಾಡ್ತಾರೆ, ಜಾಗ ಕೊಡ್ತೀವಿ ಮನೆ ಒಳಗೆ. ಹ್ಮ್. ಅವಾಗ ಏನಾಗುತ್ತೆ, ರಾತ್ರಿ ಅವ್ರು ಕನ್ಸಲ್ ಮಾಡ್ಬಿಟ್ಟು ನಾವು ಬಂದಿರೋ 4 ಜನ ದೇವತೆಗಳು ಈ ಮನೆ ನಮ್ಗೆ ಬಿಟ್ಕೊಡಿ ಅಂತ ಅವ್ರು ಕೇಳ್ತಾರೆ. ಹ್ಮ್. ಕೇಳ್ಬಿಟ್ಟು ಏನ್ ಮಾಡ್ತಾರೆ, ಮಾಯ ಆಗ್ಬಿಡ್ತಾರೆ. ಅವ್ರು ಕನ್ಸಲ್ ಮಾಯ ಆಗ್ಬಿಡ್ತಾರೆ, ಬೆಳಿಗ್ಗೆ ಎದ್ದ ಮೇಲೆ ನೋಡಿದಾಗ ಮಾಯ ಆಗ್ಬಿಟ್ಟಿರ್ತಾರೆ, ಇರೋದಿಲ್ಲ ಅವರು. ಹ್ಮ್. ಅವ್ರು ತಂದಿತ್ರ ಶಸ್ತ್ರ ಬಿಟ್ಟಿದ್ರು, ಶಸ್ತ್ರ ಬಿಡ್ತಾವಲ್ಲ ಹಾ. ವೆಪನ್ಸ್, ಅದೆಲ್ಲ ಇಲ್ಲಿ ಇವಾಗಲೂ ಇದ್ರೊಳಗೆ ಇದೆ. ಹ್ಮ್. ಅವ್ರಿಗೆ ಅವಾಗ ನಾವು ದೇವತೆಗಳು ಬಂದಿದ್ದು ನಮ್ಗೆ ನಮ್ಗೆ ಗುಡಿ ಕಟ್ಟಿ ಅಂತಂದಾಗ ಈ ಮನೆ ಬಿಟ್ಕೊಟ್ಬಿಟ್ಟು ಅಲ್ಲೋಗ್ಬಿಟ್ಟು ಅಲ್ಲಿ ಮಂಜುನಾಥ ಸ್ವಾಮಿ ಪ್ರತಿಷ್ಠಾಪನೆ ಮಾಡೋದು. ಕದ್ರಿ ಮಂಜುನಾಥಕ್ಕೆ ಹೋಗಿ ಮಂಗಳೂರಿಗೆ ಹೋಗ್ಬಿಟ್ಟು ಅಲ್ಲಿಂದ ಅಣ್ಣಪ್ಪ ಸ್ವಾಮಿನಲ್ಲಿ ಪ್ರತಿಷ್ಠಾಪನೆ ಮಾಡೋದು. ಇವ್ರು ಬಿಟ್ಕೊಟ್ರ ಬಿಟ್ಕೊಟ್ಟಿದ್ದು ಮನೆ ಇದನ್ನ ಎಲ್ ಬಿಡು ಅಂದ್ರೆ ಇದೇನೆ. ಅವ್ರೆಲ್ಲೋದ್ರು ಅದು ಯಾರು ಅದು ನನಗೆ ಗೊತ್ತಿಲ್ಲ. ಎಲ್ ಬಿಡು ಅಂದ್ರೆ ಇದೆ, ಇದಕ್ಕೆ ಒಂದು ಹಿಸ್ಟ್ರಿ ಇದೆ. ಇದೇ ಸ್ಥಳಕ್ಕೆ ಅವಾಗ ಹೆಗಡೆಯವ್ರು ಬಂದು ಕೂತ್ಕೋತಾರೆ. ಇಲ್ಲಿ ಈ ಮನೆ ಇಲ್ಲಿ ಯಾರಿಗೂ ಎಂಟ್ರಿ ಇಲ್ಲ, ಅವ್ರಿಗೆ ಮಾತ್ರ ಎಂಟ್ರಿ ಇದೆ. ಅವ್ರು ಮಾತ್ರ ಪೂಜೆ ಮಾಡ್ತಾರೆ, ಒಳಗೆ ಪೂಜೆ ಮಾಡ್ತಾರೆ. ಹ್ಮ್. ಅವ್ರು ಮಾತ್ರ ಬಂದು ಕೂತಾರೆ ಅಷ್ಟೇ, ಯಾರಿಗೂ ಎಂಟ್ರಿ ಇಲ್ಲ. ಇದ್ರೊಳಗಡೆ ದೇವ್ರಿದಾರ? ದೇವ್ರಿದೆ, ಅದು ಕುಮಾರಸ್ವಾಮಿ, ಆಮೇಲೆ ಕುಮಾರ ಏನು ಕಾಳರಾಹು, ಹಾ. ಕಾಳರಾಹು ಕುಮಾರಸ್ವಾಮಿ ಅಂತ ಅದೇ ದೇವರು ಪ್ರತ್ಯಕ್ಷ